Romans 8:26. ರೋಮ 8:26. Some of you say, I can't pray, I don't know how to pray. ನನಗೆ ನಿಮ್ಮಲ್ಲಿ ಕೆಲವರು ಹೇಳ್ತೀರಿ ನನಗೆ ಹೇಗೆ ಪ್ರಾರ್ಥಿಸಬೇಕು ಗೊತ್ತಿಲ್ಲ, ಪ್ರಾರ್ಥಿಸುವುದು ನನಗೆ ಬರೋಲ್ಲ. But ಬರೋಲ್ಲ. this morning God is going to fill you with the Holy Spirit. ಈ ಬೆಳಗಿನ ವೇಳೆಯಲ್ಲಿ ಕರ್ತನು ತನ್ನ ಆತ್ಮನಿಂದ ತುಂಬಿಸುತ್ತಾನೆ. And the Holy Spirit will start praying through you for your needs. ಪವಿತ್ರಾತ್ಮನು ನಿಮ್ಮ ಮೂಲಕ ನಿಮ್ಮ ಅಗತ್ಯತೆಗಳಿಗಾಗಿ ಪ್ರಾರ್ಥಿಸುವನು. When you go through trouble, you may say, I don't even know what to pray for. ನೀವು ಸಮಸ್ಯೆಗಳಲ್ಲಿ ಹಾದು ಹೋಗುವಾಗ ನನಗೆ ಹೇಗೆ ಏನು ಪ್ರಾರ್ಥಿಸುವುದು ಕೂಡ ಗೊತ್ತಿಲ್ಲ. I don't know whether to join the engineering course or the medical course. ಅದು ಇಂಜಿನಿಯರಿಂಗ್ ಕೋರ್ಸ್ ಸೇರಬೇಕಾ, ಮೆಡಿಕಲ್ ಕೋರ್ಸ್ ಸೇರಬೇಕಾ, or agriculture, ಅಥವಾ ಅಗ್ರಿಕಲ್ಚರ್ or ಸೇರಬೇಕಾ, design, ಅಥವಾ ಡಿಸೈನಿಂಗ್ ಸೇರಬೇಕಾ. God knows. ದೇವರಿಗೆ ಗೊತ್ತಿದೆ. Do you believe God knows your future? ನೀವು ನಂಬ್ತಿರೋ ದೇವರಿಗೆ ನಿಮ್ಮ ಭವಿಷ್ಯ ಗೊತ್ತೆಂಬುದಾಗಿ. So he will pray through you. ಆತನು ನಿಮ್ಮ ಮೂಲಕ ಪ್ರಾರ್ಥಿಸುವನು. As he fills you with the Holy Spirit, the Spirit of Jesus. ಯೇಸುವಿನ ಆತ್ಮನಾದ ಪರಿಶುದ್ಧಾತ್ಮನಿಂದ ತುಂಬುವಾಗ. And he will pray with groanings for you. ಆತನು ನರಳಾಟದಿಂದ ನಿಮಗೋಸ್ಕರ ಪ್ರಾರ್ಥಿಸುವನು. Because of your trouble, you may only cry and be angry. ನಿಮ್ಮ ಬಾಧೆಯ ನಿಮಿತ್ತವಾಗಿ ನೀವು ಅಳುವಿರಿ ಮತ್ತು ಕೋಪಿಸಿಕೊಳ್ಳುವಿರಿ. But when Jesus is with you, ಆದರೆ ಯೇಸು ನಿಮ್ಮೊಂದಿಗಿರುವಾಗ, his Spirit will begin to pray through you. ಆತನ ಆತ್ಮ ನಿಮ್ಮ ಮೂಲಕ ಪ್ರಾರ್ಥಿಸುವನು. With groanings. ನರಳಾಟದಿಂದ. Because he knows the will of God for your future. ಯಾಕೆಂದರೆ ನಿಮ್ಮ ಭವಿಷ್ಯಕ್ಕಾಗಿರುವ ದೇವರ ಚಿತ್ತ ಆತನಿಗೆ ಗೊತ್ತಿದೆ. And a great peace will come into you. ದೊಡ್ಡ ಸಮಾಧಾನ ನಿಮ್ಮೊಳಗೆ ಬರುವುದು. You will receive your miracle. ನೀವು ನಿಮ್ಮ ಅದ್ಭುತವನ್ನು ಹೊಂದಿಕೊಳ್ಳುವಿರಿ. Today you are going to go back with the Spirit of Jesus. ಇವತ್ತು ನೀವು ಯೇಸುವಿನ ಆತ್ಮನೊಂದಿಗೆ ಹೋಗುವಿರಿ. God is going to fill you right now. ದೇವರು ತನ್ನ ಆತ್ಮನಿಂದ ತುಂಬಿಸುತ್ತಾನೆ. The Spirit of God will begin to pray through you. ದೇವರ ಆತ್ಮನು ನಿಮ್ಮ ಮೂಲಕ ಪ್ರಾರ್ಥಿಸುವನು. There was a couple called Lydia and Anthony. ಲಿಡಿಯಾ ಮತ್ತು ಆಂಟೋನಿ ಎಂಬ ದಂಪತಿಗಳಿದ್ದರು. They had 2 sons. ಅವರಿಗೆ ಇಬ್ಬರು ಗಂಡು ಮಕ್ಕಳಿದ್ದರು. And both the husband and wife were working. ಇಬ್ಬರು ಗಂಡ ಹೆಂಡತಿಯರು ಕೆಲಸ ಮಾಡ್ತಿದ್ದರು. But then suddenly they had misunderstanding between both of them. ಇದ್ದಕ್ಕಿದ್ದಾಗೆ ಅವರ ಮಧ್ಯದಲ್ಲಿ ಕೆಲವು ಸಮಸ್ಯೆಗಳಾಯಿತು. And they were fighting and fighting. ಅವರು ಒಬ್ಬರಿಗೊಬ್ಬರು ಜಗಳ ಮಾಡ್ತಾ ಇದ್ರು. And they lost the peace in the family. ಕುಟುಂಬದಲ್ಲಿ ಸಮಾಧಾನ ಕಳ್ಕೊಂಡ್ರು. They didn't know why. ಯಾಕೆ ಎಂಬುದಾಗಿ ಗೊತ್ತಿಲ್ಲ. And the husband lost the job. ಗಂಡನಿಗೆ ಕೆಲಸ ಹೋಯಿತು. And the fight was so great. ಜಗಳ ಎಷ್ಟರ ಮಟ್ಟಿಗೆ ಆಯ್ತಂದ್ರೆ, it went on for 1.5 years. 1.5 ವರ್ಷಗಳವರೆಗೆ ಜಗಳವಾಯಿತು. And the husband suddenly left the house. ಗಂಡ ಇದ್ದಕ್ಕಿದ್ದಾಗೆ ಮನೆಯನ್ನು ಬಿಟ್ಟು ಹೋದನು. She had to manage with one salary. ಒಂದು ಸಂಬಳದೊಂದಿಗೆ ಆಕೆ ಎಲ್ಲವನ್ನೂ ನಿಭಾಯಿಸಬೇಕಾಯಿತು. Financially troubled. ಹಣಕಾಸಿನಲ್ಲಿ ಬಹಳಷ್ಟು ಸಮಸ್ಯೆ. Finally she said, why should I live? ಕೊನೆಯದಾಗಿ ಆಕೆ ಹೇಳಿದ, ಯಾಕೆ ನಾನು ಜೀವಿಸಬೇಕು? Let me die. ನಾನು ಸಾಯ್ತೇನೆ. She looked at the picture of Jesus in the house. ಮನೆಯಲ್ಲಿದ್ದ ಯೇಸುವಿನ ಚಿತ್ರವನ್ನು ನೋಡಿದಳು. Said, Jesus, ಹೇಳಿದ, ಯೇಸುವೇ, I'm going to die this evening. ಈ ಸಂಜೆ ನಾನು ಸಾಯಲಿಕ್ಕಿದ್ದೇನೆ. Take care of my son. ನನ್ನ ಮಗನನ್ನು ನೋಡಿಕೋ. My son is so young, take care of him. ನನ್ನ ಮಗನು ತುಂಬಾ ಚಿಕ್ಕವನಾಗಿದ್ದಾನೆ, ಅವನು ನೋಡಿಕೋ. I can't live anymore. ನಾನು ಇನ್ನೂ ಜೀವಿಸಲು ಸಾಧ್ಯವಿಲ್ಲ. I can't live anymore. ನಾನು ಇನ್ನೂ ಜೀವಿಸಲು ಸಾಧ್ಯವಿಲ್ಲ. And suddenly saying that, she started watching TV. ಅದೇ ಸಮಯದಲ್ಲಿ ಅದನ್ನು ಹೇಳ್ತಾ ಆಕೆ ಟಿವಿ ನೋಡೋದಕ್ಕೆ ಆರಂಭಿಸಿದಳು. And my program came. ನನ್ನ ಕಾರ್ಯಕ್ರಮ ಬಂತು. And I pointed the finger. ನಾನು ಬೆರಳನ್ನು ತೋರಿಸಿ, when she saw me, she said, if you really love me, Jesus, let him call my name. ಅವನು ಹೇಳಿದ, ಯೇಸು ನಿಜವಾಗ್ಲೂ ನನ್ನ ಪ್ರೀತಿಸುವುದಾದರೆ ಅವರು ನನ್ನ ಹೆಸರನ್ನು ಕರೆಯಲಿ. Let him call my name. Let Dr. Paul call my name. ಡಾಕ್ಟರ್ ಪಾಲ್ ಅವರು ನನ್ನ ಹೆಸರನ್ನು ಕರೆಯಲಿ. And by the power of God, ದೇವರ ಶಕ್ತಿಯ ಮೂಲಕ, the Holy Spirit made me say, Lydia. ಪರಿಶುದ್ಧಾತ್ಮನಿಗೆ ಹೇಳುವಂತೆ ಹೇಳಿದನು, ಲಿಡಿಯಾ, especially God's hand is coming upon you in a miraculous way. ಅದ್ಭುತವಾದ ವಿಧದಲ್ಲಿ ಕರ್ತುವಿನ ಕರங்கள் மீது ವಿಶೇಷമായി ಬಂದವರು. No mountain shall stand before you, because you have paid the price, following God in the midst of all the sorrows. God is going to use you mightily. God is with you. ದೇವರು ನಿನ್ನೊಂದಿಗಿದ್ದಾನೆ. God is with you. ದೇವರು ನಿನ್ನೊಂದಿಗಿದ್ದಾನೆ. God will lead you. ದೇವರು ನಿನ್ನ ನಡೆಸುತ್ತಾನೆ. Cast away your worries. ನಿನ್ನ ಎಲ್ಲ ಚಿಂತೆಯನ್ನು ಹಾಕು. God will surely make you live. ಕರ್ತನು ಖಂಡಿತ ನೀನು ಜೀವಿಸುವಂತೆ ಮಾಡ್ತಾನೆ. Praise God. ದೇವರಿಗೆ ಸ್ತೋತ್ರ. You know, these programs are sometimes recorded months before. ನಿಮಗೆ ಗೊತ್ತಾ, ಈ ಕಾರ್ಯಕ್ರಮಗಳು ತಿಂಗಳುಗಳ ಹಿಂದೆ ಚಿತ್ರೀಕರಣವಾಗುತ್ತವೆ. Correctly it comes on a day when she is challenging God and God is answering her.
ನೋಡಿ ಎಂತ ದಿನದಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ಆಕೆ ದೇವರಿಗೆ ಸವಾಲಾಗ್ತಾ ಇರುವಂತ ಆ ಸಮಯದಲ್ಲಿ ಆ ಕಾರ್ಯಕ್ರಮ ಬರ್ತಾ ಇದೆ. Jesus is running the ministry. ಯೇಸು ಈ ಸೇವೆಯನ್ನು ನಡೆಸ್ತಾ ಇದ್ದಾನೆ. Meeting the needs of the people. ಜನರ ಅಗತ್ಯತೆಗಳನ್ನು ಸಂಧಿಸುತ್ತಿದ್ದಾನೆ. And the Holy Spirit came upon her. ಪರಿಶುದ್ಧಾತ್ಮನು ಆಕೆ ಮೇಲೆ ಬಂದನು. The Holy Spirit filled her with joy. ಪರಿಶುದ್ಧಾತ್ಮನು ಆಕೆಯನ್ನು ಸಂತೋಷದಿಂದ ತುಂಬಿದನು. And the Holy Spirit took over her life. ಪರಿಶುದ್ಧಾತ್ಮನು ಆಕೆ ಜೀವಿತವನ್ನು ತೆಗೆದುಕೊಂಡನು. And she threw away the thought of suicide. ಎಲ್ಲ ಆ ಒಂದು ಆತ್ಮಹತ್ಯೆಯ ಆಲೋಚನೆ ತೆಗೆದುಹಾಕಿದಳು. And in 1 month's time her husband got a job abroad. ಒಂದು ತಿಂಗಳಲ್ಲಿ ಆಕೆಯ ಗಂಡನಿಗೆ ವಿದೇಶದಲ್ಲಿ ಕೆಲಸ ಸಿಕ್ಕಿತು. All their financial troubles ended and the Spirit of God united both the hearts. ಎಲ್ಲ ಹಣಕಾಸಿನ ಸಮಸ್ಯೆ ನೀಗಿತು. ದೇವರ ಆತ್ಮನು ಎರಡು ಹೃದಯಗಳನ್ನು ಒಂದು ಮಾಡಿದನು. Praise the Lord. ದೇವರಿಗೆ ಸ್ತೋತ್ರ. And they joined the family blessing plan and the young partner plan for their son. ಅವರು ಕುಟುಂಬ ಆಶೀರ್ವಾದದ ಯೋಜನೆಯನ್ನು ಯುವ ನಿಧಿಯ ಯೋಜನೆಯನ್ನು ಅವರು ಸೇರಿಕೊಂಡರು. And started being a blessing to others. ಅವರು ಬೇರೆಯವರಿಗೆ ಆಶೀರ್ವಾದವಾಗಿದ್ದರು. The Lord is here to do that for you. ಕರ್ತನು ಇಂದು ಈ ಸ್ಥಳದಲ್ಲಿ ನಿಮ್ಮನ್ನು Fill you with the Holy Spirit. ಪರಿಶುದ್ಧಾತ್ಮದ ತುಂಬಲು And raise himself in you. ನಿಮ್ಮಲ್ಲೇ ತಾನು ಎದ್ದೇಳಲು. You will feel Jesus. ನೀವು ಯೇಸುವನ್ನು ಅನುಭವಿಸುತ್ತೀರಿ. Jesus. ಯೇಸುವನ್ನು ಅನುಭವಿಸುತ್ತೀರಿ. ಯೇಸು. Let not your heart be troubled. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ.